ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಹೋಮ್ ಮೇಡ್ ಸಿರ್ಲಾಕ್ನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಸಿರ್ಲಾಕ್ನ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ 1 ಕಪ್ ಮಂಡಕ್ಕಿನ ತೊಗೊಂಡಿದ್ದೀನಿ, 10 ಪಿಸ್ತಾ ತೊಗೊಂಡಿದ್ದೀನಿ. ನಂತರ ಅರ್ಧ ಗಂಟೆ ಮುಂಚೆ ನೆನೆಸಿರುವಂಥ ಬಾದಾಮಿ ಅದನ್ನ ತೊಗೊಂಡಿದ್ದೀನಿ, 10 ಗೋಡಂಬಿ, ಸ್ವಲ್ಪ ಹುರ್ಗಡ್ಲೆ, ನಂತರ ಸ್ವಲ್ಪ ಜೀರಿಗೆ, 2 ಏಲಕ್ಕಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ನಂತರ 1 ಕಪ್ ಮಂಡಕ್ಕಿನ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ. ನಂತರ ಅದನ್ನು ಒಂದು ಪಾತ್ರೆಗೆ ಸರ್ವ್ ಮಾಡಿ, ನೆಕ್ಸ್ಟು 10 ಪಿಸ್ತಾ, 10 ಬಾದಾಮಿ, 10 ಗೋಡಂಬಿ ಹಾಕ್ಕೊಂಡು ಹುರ್ಕೊಳ್ಳೋಣ. ನಂತರ ಹುರ್ಗಡ್ಲೆ ಹಾಕ್ಕೊಂಡು ಹುರ್ಕೊಳ್ಳೋಣ. ನಂತರ 2 ಏಲಕ್ಕಿ ಮತ್ತು ಜೀರಿಗೆ ಹಾಕ್ಕೊಂಡು ಹುರ್ಕೊಳ್ಳೋಣ. ನಂತರ ಇದನ್ನು ಆರೋದಕ್ಕೆ ಬಿಡೋಣ ಒಂದು 10 ಮಿನಿಟ್ಸ್. ಒಂದು ಮಿಕ್ಸಿ ಜಾರ್ಗೆ ನಾವು ರೋಸ್ಟ್ ಮಾಡ್ಕೊಂಡಿರೋಂತಹ ಸಿರ್ಲಾಕ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ರುಬ್ಕೊಳ್ಳೋಣ. ರುಬ್ಬಿದ ನಂತರ ನೋಡಿ ಈ ಥರ ಆಗಿರುತ್ತೆ, ಪೌಡ್ರು ಸಣ್ಣಗಾಗಿರುತ್ತೆ. ಇದನ್ನು ಜಲ್ಡಿ ಇಟ್ಕೊಂಡು ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಡೋಣ. ಇವಾಗ ಇದನ್ನು ಯಾವ ಥರ ಕೊಡಬೇಕು ಅಂತ ಮಕ್ಳಿಗೆ ಹೇಳ್ಕೊಡ್ತೀನಿ ಬನ್ನಿ. ಬಿಸಿನೀರನ್ನ ಚೆನ್ನಾಗಿ ಕಾಯಿಸ್ಕೊಂಡು ಇಟ್ಕೊಳ್ಳೋಣ. ಇವಾಗ ಮಗುಗೆ ನಿಮ್ಮ ಮಗು ಎಷ್ಟು ತಿನ್ನುತ್ತೆ 2 ಸ್ಪೂನ್ ತಿಂದರೆ 2 ಸ್ಪೂನ್ ಹಾಕ್ಕೊಳ್ಳಿ. ಬಟ್ಲೊಳಗಡೆ ಹಾಕ್ಕೊಂಡು ಕಾಯಿಸಿರುವಂತಹ ನೀರನ್ನ ಅದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕು ಅಂದರೆ ನೀವು ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು, ಬಾಳೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು. ನಂತರ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಪ್ಲೀಸ್ ಟ್ರೈ ಮಾಡಿ ಒಂದ್ಸಲ. ನನ್ನ ಮಗಳಿಗಂತೂ ಇದು ತುಂಬ ಇಷ್ಟ, ತುಂಬಾ ಇಷ್ಟಪಟ್ಟು ತಿಂತಾಳೆ. ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.